ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋದು ಕೇಕ್ ಶೋಗೆ. ಸೊ ಬನ್ನಿ ಒಳಗಡೆ ಹೇಗಿದೆ ಏನಿದೆ ಅಂತ ಎಲ್ಲನೂ ನೋಡ್ಕೊಂಡು ಬರೋಣ. ಆ್ಯಂಡ್ ಇವತ್ತು ತುಂಬಾ ಲೇಟ್ ಆಗಿಬಿಟ್ಟಿದೆ, ನಾನು ಬಂದಿದ್ದೆ ಲೇಟ್ ಆಯಿತು. ಲೇಟ್ ಮಾಡೋದು ಬೇಡ, ಒಳಗೋಗೋಣ. 51ನೇ ವಾರ್ಷಿಕ ಕೇಕ್ ಶೋ, ಬನ್ನಿ ಹೋಗೋಣ. ಕೇಕ್ ಶೋ ಟಿಕೆಟ್ನ ಆನ್ಲೈನಲ್ಲೂ ಬುಕ್ ಮಾಡ್ಕೊಳ್ಬೋದು ಆ್ಯಂಡ್ ಇಲ್ಲೇ ಬಂದು ಟಿಕೆಟ್ ತೊಗೊಳ್ಬೋದು ಅಲ್ವಾ. ಪರ್ ಪರ್ಸನ್ 150. ಅಡಲ್ಟ್ಸ್ಗಾಗಿರಲಿ ಕಿಡ್ಸ್ಗಾಗಿರಲಿ 150 ಪರ್ ಹೆಡ್ ಇದೆ. ಇಲ್ಲಿ ಆನ್ಲೈನಲ್ಲೂ ತೊಗೊಳ್ಬೋದು, ಆಫ್ಲೈನಲ್ಲೂ ತೊಗೊಳ್ಬೋದು. ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ ಬಿಕಾಸ್ ಸ್ಕ್ಯಾನರ್ ಎಲ್ಲ ಕಡೆ ಅವೈಲೇಬಲ್ ಇತ್ತು. ಹಾಗಾಗಿ ಓನ್ಲಿ 2 ಪೀಪಲ್, ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಆ್ಯಂಡ್ ಇದು ವರ್ತಿನ ಅಂತಂದರೆ ಅಷ್ಟೊಂದಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಕೇಕ್ ಶೋ ಒಂದು 30 ಮಿನಿಟ್ಸಲ್ಲಿ ನಮಗೆ ಮುಗ್ದೋಗುತ್ತೆ. ಅದು ಬಿಟ್ಟರೆ ಬೇರೆ ಸ್ಟಾಲ್ಸ್ ಎಲ್ಲ ಅವೈಲೇಬಲ್ ಇದೆ. ರೈಟ್ ಸೈಡಲ್ಲಿ ಫಿಲ್ ಆ್ಯಂಡ್ ವಿನ್ ಅಂತೇಳಿ ಇತ್ತು. ಪರ್ ಕಪಲ್ಗೆ 1 ಕೂಪನ್ ಇರುತ್ತೆ, ಫಿಲ್ ಮಾಡ್ಬೋದು.
ನೀವೇ ನೋಡಿರ್ಬೋದು ಇಲ್ಲಿ ಎಷ್ಟು ಮಕ್ಕಳು ತುಂಬ ತುಡುಕಾಡ್ತಿದ್ದಾರೆ ಅಂತ. ಅಡಲ್ಟ್ಸ್ ಆಗಿರಲಿ ಕಿಡ್ಸ್ ಆಗಿರಲಿ ಸೇಮ್ ಪ್ರೈಸ್ ಇರುತ್ತೆ, 150 ರುಪಿ ಇರುತ್ತೆ ಪರ್ ಹೆಡ್. ಸೊ ನೋ ಪ್ರಾಬ್ಲಮ್, ಬರ್ಬೋದು. ಅಫೋರ್ಡಬಲ್ ಪ್ರೈಸ್ ಇದೆ. ಪರ್ ಡೇ ಔಟಿಂಗ್ ಬರ್ಬೋದು. ಟಿಲ್ Jan 4th ಅವೈಲೇಬಲ್ ಇರುತ್ತೆ. ಮಕ್ಕಳಿಗೆಲ್ಲ ಈಗ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ, ನ್ಯೂ ಇಯರ್ ಹಾಲಿಡೇಸ್ ಇರುತ್ತೆ, ಬಂದು ಎಂಜಾಯ್ ಮಾಡಿ. ಮಕ್ಕಳಿಗೋಸ್ಕರ ಒನ್ ಡೇ ಔಟಿಂಗ್ ಹೋಗಬೇಕು ಅಂತ ಏನಾದರೂ ಪ್ಲಾನ್ ಇದ್ದರೆ ಇದು ಬೆಸ್ಟ್ ಪ್ಲೇಸ್. December 12th Jan 4th ಅವೈಲೇಬಲ್ ಇರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ನಾನು 30 to 40 minutes ಒಳಗಡೆ ಕೇಕ್ ಶೋ ನೋಡಿ ಮುಗಿಸ್ದೆ. ಬಟ್ ಹೊರಗಡೆ ಬೇರೆಯೇ ಇದೆ. ಕೇಕ್ ಶೋ ಏನೋ 30 to 40 minutes ಒಳಗಡೆ ಮುಗ್ದೋಯ್ತು. ಅದು ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೇ ಇದು ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ. ಯಾಕೆ ಅಂದರೆ ನಾವು ಒಳಗಡೆ ಹೋದಾಗ 4 o'clock, ಹೊರಗೆ ನಾವು ಕಂಪ್ಲೀಟ್ ಆಚೆ ಬರೋಷ್ಟರಲ್ಲಿ 7:30 ಆಗಿತ್ತು. ಯಾಕೆ ಅಂದರೆ ತುಂಬಾ ಸ್ಟಾಲ್ಸ್ ಹಾಕ್ಬಿಟ್ಟಿದ್ರು. ನಾನು ಅದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ತುಂಬ ಸ್ನ್ಯಾಕ್ಸ್ ಐಟಮು, ಶಾಪಿಂಗ್ ಐಟಮ್ಸ್ ಎಲ್ಲ ಇತ್ತು. ಏನು ಟೇಸ್ಟ್ ಮಾಡಿ ಸಹ ನಾವೇನಾದರೂ ತೊಗೊಳ್ಬೋದಿತ್ತು. ನಾನು ಯಾವುದೂ ಅಷ್ಟಾಗಿ ಶಾಪಿಂಗ್ ಮಾಡಲಿಲ್ಲ. ಏಸಲ್ ಕೋಕೋ ಫಡ್ಜ್ ಒಂದು ಬಿಟ್ಟರೆ ಬೇರೆ ಏನೂ ತೊಗೊಳ್ಲಿಲ್ಲ. ಮತ್ತು ಫೇಮಸ್ GFC ಅಂಕಲ್ ಇದ್ದರು, ಅಲ್ಲಿ ನನ್ನ ಹಸ್ಬೆಂಡ್ ಫುಡ್ ಟೇಸ್ಟ್ ಮಾಡಿದ್ರು. ನಾನು ಕಚೋರಿ ಮತ್ತು ಸ್ವಲ್ಪ ರೈಸ್ ಟೇಸ್ಟ್ ಮಾಡಿದೆ. ಆ್ಯಂಡ್ ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಆಗುತ್ತೆ. ಈ ಕೇಕ್ ಶೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.